ವೇದಾಮತಿಗೆ ತಿಳಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನೋ, ಸಾಧು ನಿಜ ಗುಡಿಗೆ ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧವಿ ಶುದ್ಧರನ್ನಾಗಿ ಗೈರ ಶ್ರೀ ಜನಿಸಿದ್ದ ಸಿದ್ಧರುಳರಿಗೆ ರತನಪ್ಪೆ, ಸಿದ್ಧರುಳರಿಗೆ ರತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತ ನಿರ್ಭಯಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜ್ಯಮೂಲೋ ಗುರುಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನ ದಾಸೋಹಿಗಳಾದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 27ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು 26 ಹೇಳ್ಬೇಕಾ? 26ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಈ ಶ್ಲೋಕದಲ್ಲಿ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತವರ್ಷ ಅಂತ ನಿನ್ನೆಯನ್ನು ಈ ಶ್ಲೋಕವನ್ನು ಅಷ್ಟೇ ಹೇಳಿರಬೇಕು. ಅದರ ತಾತ್ಪರ್ಯ ಏನಂದರೆ ಯಾವ ಜನ್ಮಕ್ಕೆ ಕಾರಣ ಏನು ಅಂದರೆ ನಾವೆಲ್ಲ ಯಾಕೆ ಹುಟ್ಟಿ ಬಂದೀವಂದರೆ ಯಾರೋ ನಮ್ಮನ್ನು ಹುಟ್ಟಿ ಬರಬೇಕು, ಜಗತ್ತಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ತಂದೆ ತಾಯಿಗಳು ಕರೆದಿಲ್ಲ. ಮತ್ತು ಮಕ್ಕಳಂತೂ ಇನ್ನು ಹುಟ್ಟೇ ಇಲ್ಲ, ಅವರ ಅಪೇಕ್ಷೆ ಇಲ್ಲ.
ಹೆಂಡತಿ ಅಂದ್ರೆ ಇನ್ನು ಮದುವೆನೇ ಆಗಿಲ್ಲ, ಆಕೆಗೂ ಬೇಕಾಗಿಲ್ಲ. ಮತ್ತೆ ಯಾರಿಗೆ ಬೇಕಿಲ್ಲದಂತ ಈ ಶರೀರ ತೊಟ್ಟುಕೊಂಡು ನಾವು ಯಾಕೆ ಹುಟ್ಟಿ ಬಂದೀವಿ? ಯಾರಿಗೋಸ್ಕರ ಹುಟ್ಟಿ ಬಂದೀವಿ? ನಾವು ಅನ್ಕೊಂಡಿವಿ ಮಕ್ಕಳ ಸಲುವಾಗಿ ನಾವು ಹುಟ್ಟಿವಿ, ಹೆಂಡತಿ ಸಲುವಾಗಿ ಹುಟ್ಟಿವಿ, ಇನ್ನೂ ಅನೇಕ ಬಂಧು ಬಳಗದ ಸಲುವಾಗಿ ನಾವು ಹುಟ್ಟಿವಿ ಅಂತ ನಾವು ಅನ್ಕೊಂಡಿವಿ. ನಾವು ಹುಟ್ಟೋದಕ್ಕಿಂತ ಮುಂಚೆ ಇವರಿದ್ರೇನು? ನಾವು ಹುಟ್ಟೋದಕ್ಕಿಂತ ಮುಂಚೆ ಇವ್ರು ಯಾರು ಇಲ್ಲ. ಅಂದಮೇಲೆ ಅವರು ನಮ್ಮನ್ನ ಕರೀಲಿಕ್ಕೆ ಅವಶ್ಯಕತೆನೇ ಇಲ್ಲ. ಆದರೂ ಕೂಡ ನಾವು ಬಂದೀವಿ ಅಂದರೆ ಸುಮ್ಮನೆ ಆರೋಪ ಮಾಡ್ತೀವಿ. ನಾನು ಯಾಕೆ ಇನ್ನು ಬದುಕೀನಿ ಗೊತ್ತೇಂತಮ್ಮ, ನಿಮ್ಮ ಸಲುವಾಗಿ ಬದುಕೀನಿ ಅಂತ ನಾ ಹೇಳ್ತೀನಿ. ನಿನ್ಯಾವನ ಬದುಕಂದ್ರು ನೀ ಸತ್ತೋರು ಬೇಸಾಯ್ತಂತ ಅವ್ರಂತಾರೆ. ಅಯ್ಯ ಸತ್ರೆ ಅಮಾಸನ ನಿಲ್ಲಂಗಿಲ್ಲ. ಆದರೆ ಏನು ನಿಲ್ತದಂದ್ರೆ ನಾವು ಮಾಡಿದಂಥ ಪಾಪ ಪುಣ್ಯ ಮಾತ್ರ ಉಳಿತದೆ ನೋಡ್ರಿ. ನಾವು ಮಾಡಿದ ಧರ್ಮ ಅಧರ್ಮ ಅಷ್ಟೇ ಉಳಿತದ. ಆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಯಾವ ಕರ್ಮ ಅವಲ್ಲ. ಕರ್ಮ ಅಂದ್ರೇನು? ನಾವು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪನೇ ಇರಲಿ ಪುಣ್ಯನೇ ಇರಲಿ, ಪಾಪ ಇದ್ದನ್ನು ನಾವು ಹುಟ್ಟಬೇಕು. ಯಾಕೆ? ತೀರಿಸೋಕ್ಕೋಸ್ಕರ. ಪುಣ್ಯ ಇದ್ದನ್ನು ಹುಟ್ಟಬೇಕು. ಯಾಕೆ? ಅದು ಭೋಗ ಮಾಡೋ ಸಲುವಾಗಿ. ಆ ಕರ್ಮಕ್ಕೆ ಏನು ಕಾರಣ ಅಂದರೆ ಅವಿದ್ಯೆಯೇ ಕಾರಣ. ನಾವು ಯಾಕೆ ಕರ್ಮ ಮಾಡಕತ್ತೀವಿ? ಸಾಯತನ ಮಾಡ್ತೀವಿ, ಇನ್ನೂ ಮುಗುದಿಲ್ಲ, ಇನ್ನು ಮುಗಿಸ್ಬೇಕಂತ ಹೊಂಟಿವಿ, ಮುಗದೇ ಇಲ್ಲ, ಅದು ಮುಗಿಯೋದಿಲ್ಲ. ಆದರೆ ಇಷ್ಟಕ್ಕೆಲ್ಲ ಕಾರಣ ಏನಂದ್ರೆ ಅಜ್ಞಾನವೇ ಕಾರಣ ಅಂತ. ಅಜ್ಞಾನ. ಈ ಅಜ್ಞಾನ ಏನಾಯ್ತಂದ್ರೆ ನಾವು ನಮ್ಮ ಜನ್ಮದ ಮನಸ್ಸಿನ ಸಂಸ್ಕಾರ ಅದು ನೋಡ್ರಿ. ಸಂಸ್ಕಾರ ಅಂತಾರ. ಈ ಕೆಲವೊಂದು ಧರ್ಮದಲ್ಲಿ ಕೆಲವು ಸಂಸ್ಕಾರಗಳಂತ. ಬ್ರಾಹ್ಮಣರಲ್ಲಿ ಕೆಲವರು ಉದ್ದ ನಾಮವನ್ನು ಹಚ್ಚುತ್ತಾರ, ಅದು ಸಂಸ್ಕಾರ. ಅಡ್ಡ ನಾಮವನ್ನು ಹಾಕ್ತಾರ, ಅದು ಅವರ ಸಂಸ್ಕಾರ. ಇನ್ನು ಕೆಲವರು ವಿಭೂತಿಯನ್ನು ಧಾರಣ ಮಾಡ್ತಾರ, ಅದು ಅವರ ಸಂಸ್ಕಾರ. ಹೀಗೆ ಆ ಸಂಸ್ಕಾರಗಳೇ ಇಲ್ಲಿ ಮೂಲ ಕಾರಣ. ಅದು ಆ ಕಾರಣದಿಂದ ಪ್ರಕೃತಿ ಪುರುಷರ ಯಥಾರ್ಥ ಸ್ವರೂಪ ಬದುಕ್ತದೆ. ಯಥಾರ್ಥ ಸ್ವರೂಪ ಪ್ರಕೃತಿ ಒಂದಾದ, ಪುರುಷ ಒಂದಾದ. ಈ ಜಡವಾದ ದೇಹದಲ್ಲಿ ಚೇತನವಾದ ಜೀವಾತ್ಮನಿಲ್ಲ. ಅಂದರೆ ಜೀವನಾನ ಜಡವಾದ ಶರೀರನಾದ. ನಮಗೇನು ಸಂಬಂಧ ಅಜ್ಞಾನ ಆಗಿದೆ ಅಂದರೆ ಜೀವ ಅವನು ಚೈತನ್ಯ ಸ್ವರೂಪ, ಎಲ್ಲವನ್ನು ತಿಳಿಯುವವನು ಜೀವ, ತಿಳಿಸಿಕೊಂಬೋದು ಶರೀರ. ಈ ಜೀವಾತ್ಮ ಇವನಿಗೆ ಸಾವು ಆದೇನು ಅಂದರೆ ಜೀವನಿಗೆ ಸಾವು ಇಲ್ಲ. ಯಾಕಂದ್ರೆ ಜೀವ ಯಾವ ತಂದೆ ತಾಯಿಗೆ ಹುಟ್ಟಿಲ್ಲ, ಹುಟ್ಸಕ ತಂದೆ ತಾಯಿಗೆ ಬರೋದಿಲ್ಲ. ತಂದೆ ತಾಯಿಗೆ ಹುಟ್ಟಿದ್ದು ಯಾವುದು ಅಂದರೆ 25 ತತ್ವದ ಪಂಚಮಹಾಭೂತದಿಂದ 25 ತತ್ವಗಳಾಗಿ ಆ ತತ್ವದಿಂದ ಉತ್ಪತ್ತಿಯಾದದ್ದು ಈ ಶರೀರ. ಅರ್ಥಾತ್ ಏನು ಹುಟ್ಟಿ ಬಂದದ? ಶರೀರ ಹುಟ್ಟಿ ಬಂದದ. ಅದಕ್ಕಾಗಿ ಶರೀರಕ್ಕೆ ಬೆಳಿತದ, ಶರೀರ ಬಾಲ್ಯ ಆಗ್ತದ, ಯೌವನ ಆಗ್ತದ, ಮುಪ್ಪಾಗ್ತದ, ಒಂದು ದಿವಸ ಸತ್ತು ಹೋಗ್ತದ. ಆದರೆ ಹುಟ್ಟಲಾರದ ಜೀವ ಅನ್ನಲ್ಲ, ಯಾರು ಹುಟ್ಟಿಸಿಲ್ಲ ಅವನು. ಆ ಜೀವ ಸಾಯ್ತಾನೇನು ಅಂದರೆ ಜೀವನಿಗೆ ಸಾವಿಲ್ಲ. ಯಾಕಿಲ್ಲ ಅಂದರೆ ಜೀವಾತ್ಮನೇ ಪರಮಾತ್ಮ ತಿಳಿದಾಗ. ನಾವು ಗುರುಶಾಸ್ತ್ರಗಳಿಗೆ ಶರಣಾಗತರಾದರೆ ನಾವು ಎಂದೆಂದಿಗೂ ಸಾಯೋದೂ ಇಲ್ಲ, ಎಂದಿಗೂ ಸಾಯೋದಿಲ್ಲ. ಎಂದೆಂದಿಗೂ ನಿನಗೆ ಮರಣವಿಲ್ಲವೆಂದು ಅಭಯವನ್ನಿತ್ತು
ಸರ್ಪಭೂಷಣ ಹೇಳ್ಯಾರಲ್ಲ, ಎಂದೆಂದಂದ್ರು ಈಗ ಅಷ್ಟೇ ಅಲ್ಲ, ಹಿಂದನೂ ನೀನು ಸತ್ತಿಲ್ಲ, ಆದರೆ ಹಿಂದಿನ ಜನ್ಮ ಸಾಯದೆ ಉಳಿದಿಲ್ಲ. ನೀ ಸತ್ತಿಲ್ಲ, ಹಿಂದಿನ ಜನ್ಮದ ದೇಹ ಯಾವತ್ತು ಅದು ಸಾಯದೆ ಉಳಿದಿಲ್ಲ, ಸತ್ತೋಗ್ಯದ. ಮತ್ತೆ ಈಗ ಶರೀರ ಬಂದದ, ಈಗನೂ ನೀನು ಜೀವಾತ್ಮ ಸಾಯಂಗಿಲ್ಲ, ಈಗಿದ್ದ ಶರೀರ ಉಳಿಯಂಗಿಲ್ಲ. ಮತ್ತೆ ಮಾಡಿದ ಪಾಪ ಪುಣ್ಯ ಅನುಸಾರವಾಗಿ ಮುಂದೆ ಒಂದು ಶರೀರ ಬರೋದೇ. ಮುಕ್ತರಾದವ್ರಿಗೆ ಮಾತ್ರ ಹುಟ್ಟಂಗಿಲ್ಲ, ಸಾಮಾನ್ಯ ನಮ್ಮಂಥವ್ರೆಲ್ಲರೂ ಹುಟ್ಟಲೇಬೇಕಲ್ಲ. ಹಾಗಾಗಿ ಆಗ ಮುಂದ ಜನ್ಮ ಹುಟ್ಟುತ್ತದ. ಹೆಂಗಂದ್ರೆ ನಿನ್ನೆ ಹೇಳೇನಿ, ಪಾಪಾನುಗುಣದಿಂದೆ ಗಿಡಮರ ಕ್ರಿಮಿಯಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಎಷ್ಟು ಚಂದ ಇದು ಒಂದೇ ಪದ್ಯ ಸಾಕು, ಪ್ರಪಂಚ ಸಾಕಪ್ಪ, ಇನ್ನು ಪಾರಮಾರ್ಥದ ಸಾಧನೆ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಇಚ್ಛೆ ಅಪೇಕ್ಷೆ ಆಗ್ತದೆ. ಯಾಕಂದ್ರೆ ಆ ಜನ್ಮಗಳು ಯಾಕೆ ಬಂದವಂತ ಗೊತ್ತಿಲ್ಲ ನಮ್ಗೆ, ಸುಮ್ಮನೆ ಹುಟ್ಟ್ಯಾವ ಅಷ್ಟೆ. ಸುಮ್ಮನೆ ಹೆಂಗೆ ಹುಡ್ತಾವೋ, ಮಾಡಲಾರದ ಪಾಪವನ್ನು ಮಾಡಿದ ಕಾರಣ ಅವು ಕೆಲವು ಗಿಡಮರವಾಗಿ ಹುಟ್ಟ್ಯಾವ, ಕೆಲವು ಕ್ರಿಮಿಕೀಟವಾಗಿ ಹುಟ್ಟ್ಯಾವ, ಕೆಲವು ಪಕ್ಷಿಗಳಾಗಿ ಹುಟ್ಟ್ಯಾವ, ಕೆಲವು ಮೃಗಗಳಾಗಿ ಹುಟ್ಟ್ಯಾವ. ನಾವು ಮಾನವರಾಗಿ ಹುಟ್ಟಿವಿ. ಮಾನವರಾಗಿ ಯಾಕೆ ಹುಟ್ಟಿವಿ ಅಂದರೆ, ಹಿಂದಿನ ಜನ್ಮದಲ್ಲಿ ಪಾಪ ಪುಣ್ಯ ಸಮ ಮಾಡಿರೋದಕ್ಕೆ ಮನುಷ್ಯತ್ವ ಶರೀರ ಬರ್ತದ. ಪಾಪ ಅಧಿಕವಾಗಿದ್ದರೆ ಗಿಡಮರ ಶರೀರ ಬರ್ತದ. ಪುಣ್ಯ ಹೆಚ್ಚಾಯ್ತು ಅಂದರೆ ದೇವತ್ವದ ಶರೀರ ಬರ್ತದ. ಅವಿಲ್ಲ ಅಂದ್ರೆ ನಾವೇನು ಮಾಡಿ ಬಂದೀವಿ, ಪಾಪ ಪುಣ್ಯ ಸಮ ಮಾಡಿ ಬಂದೀವಿ. ಮತ್ತು ಮುಂದಾದರೂ ಇದೇ ಮಾನವ ಶರೀರ ಉಳಿಬೇಕಾಗಿದ್ರೆ ಬರೇ ಪಾಪವನ್ನು ಮಾಡ್ತಾ ಹೋದರೆ ಈ ಜನ್ಮ ಹೋಗಿ ಕೀಳು ಜನ್ಮ ಬರ್ತದ. ಕೆಲವೊಂದು ಸಲ ಹುಟ್ಟತಾವಲ್ಲ, ಹೆಂಡೆಯಲ್ಲಿ ಸಗಣಿಯಲ್ಲಿ ಹುಳ ಹುಟ್ಟಿ ಸತ್ತಂತೆ. ಸಗಣಿಯಲ್ಲಿ ಹೆಂಡೆ ಹುಳ ಎಲ್ಲಿ ಹುಟ್ಟಿದವು? ತಾಯಿಯ ಗರ್ಭದಿಂದ ಬಂದಿಲ್ಲ, ಅಥವಾ ಬೇರೆ ಬೇರೆ ಜಂತುಗಳಲ್ಲಿ ಹುಟ್ಟಿದವಲ್ಲವು. ಬರೇ ಜಡವಾದಂಥ ಹೆಂಡೆಯಲ್ಲಿ ಆ ಹುಳ ಹುಡ್ತಾವ. ಆ ಹುಳಗಳು ಅಲ್ಲೇ 4 ಗಂಟೆ ದಿನ ಬದುಕ್ತಾವ. ಮತ್ತೆ ಹೆಂಡೆ ಒಣಗಿದಂತೆ ಹುಳಗಳು ಕೂಡ ಅಲ್ಲೇ ಸತ್ತು ಹೋಗ್ತಾವ. ಎಲ್ಲಿ ಹುಟ್ಟಿದವು ಅಲ್ಲೇ ಬದುಕದವು, ಅಲ್ಲೇ ಸತ್ತೋದು. ಏನಾದರೂ ಬೆಲೆ ಆದನವಕ? ಈ ಜನ್ಮದಲ್ಲಿ ಇಷ್ಟ ಆದರೆ ಮುಂದಿನ ಜನ್ಮಕ್ಕೆ ಎಷ್ಟಾಗ್ಬೋದು ಅವಕ್ಕ? ಇನ್ನೂ ಬಹಳ ಹೀನಾಯವಾದ ಶರೀರ ಬರ್ತಾವ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಮಹಾತ್ಮರಂದ್ರೆ, ಈ ಒಂದು ಅವಿದ್ಯೆ ಏನದ, ಅಜ್ಞಾನ ಅನ್ನೋದೇನದ, ಅದೇ ನಮ್ಮ ಮೂಲ ಕಾರಣ. ಬೀಜ ಅಂದ್ರೇನು? ಅಜ್ಞಾನವೇ ಬೀಜ. ಅದು ಇರೋದೊಂದು, ನಾವು ತಿಳ್ಕೊಳ್ಳೋದೊಂದು. ಅದು ಇರೋದೊಂದು, ನಾವು ತಿಳ್ಕೊಳ್ಳೋದೊಂದು. ಹೀಗೆ ಪ್ರಕೃತಿ ಪುರುಷರ ಯಥಾರ್ಥ ಸ್ವರೂಪ ತಿಳಿದುಕೊಳ್ಳಲಾರದೆ ನಮಗ ಪ್ರಪಂಚ ತಿಳ್ಕೊಂಡ್ವಿ, ಅದೇನು ಯಥಾರ್ಥ ಗೊತ್ತಾಗಿಲ್ಲ. ಪ್ರತಿಯೊಂದು ಏನನ್ನಾದ್ರೂ ಇನ್ನೂ ಗೊತ್ತಿಲ್ಲ ಅಂತ ಮಂದಿನೇ ಕೇಳ್ತೀವಿ. ನೋಡ್ರಿ ಇದು ಹೆಂಗ, ನೋಡ್ರಿ ಇದು ಹೆಂಗ ಅಂತ ಕೇಳ್ತೀವಿಲ್ಲ. ಪ್ರಪಂಚ ಆದ್ರೂ ಪೂರ್ತಿ ಗೊತ್ತದ ನಮಗೆ? ಗೊತ್ತಿಲ್ಲ. ಮತ್ತೆ ಪೂರ್ಣ ಗೊತ್ತಾಗ್ತದೇನೋ? ಇಂಥ 1000 ಜನ್ಮ ಎತ್ತು ಪೂರ್ಣ ನೀನು ತಿಳಿಯಂಗಿಲ್ಲ. ಆದ್ರೆ ಪಾರಮಾರ್ಥ ಅಷ್ಟು ಪುಣ್ಯ ಇತ್ತು ಅಂತಪ್ಪ ಸದ್ಗುರುನಾಥ ಸಿಕ್ಕ ಅಂದ್ರೆ ಇದೇ ಜನ್ಮದಲ್ಲಿ ನಿನ್ನ ಪೂರ್ಣತ್ವ ಗೊತ್ತಾಗ್ತದೆ, ನೀನೇನು ಪೂರ್ಣ ಇದ್ದಿ. ಆ ಕಾರಣ ಅದನ್ನು ತಿಳಿದುಕೊಳ್ಳಲಾರದೆ ಅನ್ಯೋನ್ಯ ಅಧ್ಯಾಸ ಆಯ್ತು ನೋಡ್ರಿ. ಅಧ್ಯಾಸಗಳು 2-3 ಪ್ರಕಾರ ಅವ. ಸಾಮಾನ್ಯ ನಮ್ಮ ತಿಳಿಯುವಂಗೆ ಹೇಳಬೇಕಾದ್ರೆ, ಈಗ ಕುಂಬಾರ ಒಂದು ಗಡಿಗೆ ಮಾಡಿರ್ತಾನ. ಆ ಗಡಿಗೆಯನ್ನ ಒಬ್ಬ ವ್ಯವಹಾರಕ್ಕಾಗಿ ತಗೊಂಡು ಬರ್ತಾನ.
ಸ್ವಲ್ಪ ದಿನ ಆಗಲಿ ಅವತ್ತಾಗಲಿ ಆ ಗಡಿಗೆ ಹೊಡೆದು ಹೋಗ್ತದೆ. ಹೊಡಿತದಿಲ್ಲ. ಹೊಡೆದಾಗ ಆ ಗಡಿಗೆ ನಗುತ್ತದ. ಗಡಿಗೆ ಇಲ್ಲಿ ಎರಡವ, ಒಂದು ಕೊಡ ಅದ, ಒಂದು ಮಣ್ಣಾವ. ಕೊಡ ಹೊಡೆದ್ರೆ ನಾವು ಅಳ್ತೇವಿಲ್ಲ, ಏನಪ್ಪ ತಂದಿದ್ದೆ ಆಗಲೇ ಹೊಡೆದು ಬಿಟ್ರು ಅಂತ ಬೈಯೋದು, ಚೀರಾಡೋದು, ಜಗಳ ಆಡೋದು ನಡೀತದ. ಆದ್ರೆ ಅದ್ರಾಗಿರ್ತಕ್ಕಂಥ ಮಣ್ಣು ಹೇಳ್ತದ ಇವ್ರು ಯಾಕೆ ಅಳ್ತಾರಂತ ಅದಂತದ. ಯಾಕಂದ್ರೆ ಮಣ್ಣಿಗೆ ಏನು ಧಕ್ಕೆ ಆಗಿಲ್ಲ, ಕೊಡೋದಕ್ಕಿಂತ ಮಣ್ಣಾದ, ಹೊಡೆದಾಗನು ಮಣ್ಣಾದ. ಹೌದಿಲ್ಲ? ಕೊಡ ಆಗಿ ತೋರುವಾಗನು ಮಣ್ಣೇ ಆದ. ಮಣ್ಣಿಗೆ ಅಭಾವ ಇಲ್ಲ ಅಂತ. ಮಣ್ಣಿಗೆ ಅಭಾವ ಅದೇನು ಇಲ್ಲ, ಕೊಡಕ್ಕೆ ಅಭಾವ ಅದ. ಕೊಡ ಅಭಾವ ಅದ. ಯಾವ ಹೊಡೆದ ಕೊಡ ಇಲ್ಲಲ್ಲ, ಅದ ಮಣ್ಣು ಬಿಟ್ಟ ಅದನ್ನು ಕೊಡ. ಆ ಮಣ್ಣಿನ ಜ್ಞಾನ ಇತ್ತಂತ ಪುರುಷ ಕುಂಬಾರ ಅಳೋದಿಲ್ಲ, ತಗೊಂಡವ್ರು ಗಡಿಗೆ ತಗೊಂಡವ್ರು ಅಳ್ತಾರ ನೋಡ್ರಿ. ಅದರಂತೆ ಆತ್ಮಜ್ಞಾನಿಗಳಿಗೆ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗಿತ್ತು. ಇರೋತಕ್ಕಂಥ ಬ್ರಹ್ಮ ಅಂತಂದಾಗ ಬ್ರಹ್ಮಗ ಯಾವತ್ತೂ ಧ್ವಂಸ ಇಲ್ಲ ಅಂತ. ಧ್ವಂಸ ಅಂದ್ರೆ ನಾಶ ಇಲ್ಲ. ಕೊಡಕ್ಕೆ ನಾಶ ಅದ, ಮಣ್ಣಿಗೆ ನಾಶ ಇಲ್ಲ. ಅದಂತೆ ಒಳಗಡೆ ಇರುವಂತ ಜೀವಾತ್ಮ ನಾನು ಪರಮಾತ್ಮ ಸ್ವರೂಪ ಇದ್ದೀನಿ, ನನಗೆ ನಾಶ ಇಲ್ಲ, ನನ್ನ ಶರೀರಕ್ಕೆ ನಾಶ ಆದಂತ ಸಾಯುವಾಗ ಕೂಡ ಅವ್ರು ಅಳಂಗಿಲ್ಲ. ಯಾಕ? ಅದು ಕೊಡ ಅಂತ. ನಾಮರೂಪದ ದೇಹ ಹೊಡೆದದ, ಅದರ ಒಳಗಿರ್ತಕ್ಕಂಥ ಮಣ್ಣು ಹಾಗೆ ಅದ. ಮಣ್ಣಿನ ಜ್ಞಾನ ಇದ್ದಂಥವ್ರು ಅಳಂಗಿಲ್ಲ, ಕೊಡೋದ ಜ್ಞಾನ ಇದ್ದವರು ಅಳೋದು ಬಿಡಂಗಿಲ್ಲ. ಅದಕ್ಕೆ ನಮ್ಮ ಸ್ವರೂಪ ಜ್ಞಾನ ಆತ್ಮಜ್ಞಾನ ಇದ್ದರು ಅಳಂಗಿಲ್ಲ, ದೇಹ ಜ್ಞಾನ ಇದ್ದರು ಅಳೋದು ಬಿಡೋಂಗಿಲ್ಲ ಅಂತ. ಅವ್ರಿಗೆ ಎಷ್ಟನ್ನ ಸಮಾಧಾನ ಮಾಡೋ ಉಕ್ಕಿ ಬರ್ತದ ಅಳು. ಯಾಕೆ ಬರ್ತದ? ಅಧ್ಯಾಸದಿಂದ ಅಂತ. ಅಳಬೇಕಂತ ಯಾರು ಅಳಂಗಿಲ್ಲ, ನಗಬೇಕಂತ ಯಾರು ನಗಂಗಿಲ್ಲ. ಪ್ರಸಂಗಗಳು ಎಷ್ಟೇ ನಗಬೇಕು ಅಳಬಾರ್ದಂದ್ರೂ ಕೂಡ ಅಳಿಸ್ತದ. ಯಾಕೆ ಅಳಿಸ್ತದ್ರಿ? ಅಧ್ಯಾಸ ರೂಪ. ದೇಹ ನಾನಂತ ತಿಳ್ಕೊಂಡಿವಿ, ನಾಶ ಆಗ್ತಿವಿಲ್ಲ. ಹಾಗಾಗಿ ಈ ಸೂತ್ರದಲ್ಲಿ ಏನು ಹೇಳಿದ್ರು ಅಂದ್ರೆ, ಭರತ ವರ್ಷಭ ಎಲೈ ಅರ್ಜುನ, ಯಾವತ್ ಅಂದ್ರೆ ಯಾವತ್ ಕಿಂಚಿತ ಸ್ಥಾವರ ಜಂಗಮಂ ಸತ್ಪ್ರಮಂ ಅಂದ್ರೆ, ನೋಡು ಅರ್ಜುನ, ಒಟ್ಟಾರೆ ಎಷ್ಟೊಂದು ಎಷ್ಟೇ ಇರಲಿ, ಒಂದಲ್ಲ ಎರಡಲ್ಲ ಎಷ್ಟೇ ಇದ್ರು ಯಾವ ಯಾವ ಅಚರ ಮತ್ತು ಚರ ವಸ್ತುಗಳು ಉತ್ಪತ್ತಿ ಆಗುತ್ತವೆಯೋ ಅಂದ್ರೆ ಹುಟ್ಟುತ್ತಾವೆಯೋ ಆ ಸಮಸ್ತವನ್ನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಉತ್ಪತ್ತಿಯಾದವುಗಳೆಂದು ತಿಳಿ. ಆ ಗಡಿಗೆಯಲ್ಲಿರುವಂಥ ಮಣ್ಣು ಬಿಟ್ಟು ಗಡಿಗೆ ಆಗಿದೆ, ಮಣ್ಣಿನೇ ಉತ್ಪತ್ತಿ ಆಗ್ಯಾವ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ವ್ಯವಹಾರ ಮಾಡಲಿಕ್ಕೆ ವಸ್ತು ಇಲ್ಲ ಅಂತ ಹೇಳ್ತೀವಿ ವಿನ, ಆ ವಸ್ತು ವ್ಯವಹಾರಕ್ಕೆ ಅಭಾವ ಐತೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಬಹಳ ಮಂದಿ ಯಾರೇ ಮಹಾತ್ಮರಿರಲಿ, ಪ್ರಾಪಂಚಿಕರಿರಲಿ, ಯಾರಾದರೂ ಒಬ್ಬರು ಏನಾದರೂ ನೋವಾಯಿತು, ಸಾವು ನೋವಿನ ಒದ್ದಾಟ ಆಯಿತು, ಕೊನೆಗೆ ಒಂದು ಸತ್ತ ಹೋದಂದ್ರೆ ಅಷ್ಟು ಮಂದಿ ಯಾಕೆ ಅಳ್ತಾರಂದ್ರೆ, ನೀ ಸತ್ತದಕ್ಕಾಗಿ ಅಳೋದಿಲ್ಲ, ನಮ್ಮ ವ್ಯವಹಾರಕ್ಕೆ ಒಬ್ಬ ವ್ಯಕ್ತಿ ಇಲ್ದಂಗಾಯ್ತಿಲ್ಲ ಅಂತ ಅಳ್ತಾರೆ ವಿನ ನಮಗಾಗಿ ಯಾರು ಅಳಂಗಿಲ್ಲ, ಹತ್ತನೂ ಇಲ್ಲ. ಇಲ್ರಿ ಸತ್ರ ಅಳ್ತಾರ ಅಂದ್ರೆ, ಮತ್ತೆ ಮಂದಿ ಸತ್ರ ಅಳ್ರಿ, ಪಕ್ಕದ ಮನೆಯವ್ರ ಸತ್ರ ಈ ಮನೆಯವ್ರು ಹೇಳ್ತಾರೇನು? ಅವ್ರು ಅಳಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ತೊಂದರೆ ಆಗಿಲ್ಲ ಅಂತ. ಇವ್ರಿಗೇನು ತೊಂದರೆ ಆಯ್ತು? ಇವರಿಗೆ ತೊಂದರೆ ವ್ಯವಹಾರಿಕ, ಒಬ್ಬ ದುಡಿದು ಹಾಕುವಂತ ಅಥವಾ ಗಳಿಸುವಂತ ಅಥವಾ ಇನ್ನೊಬ್ಬ ವ್ಯಕ್ತಿ ಕಡಿಮೆ ಆದಂತ ದುಃಖ ಪಡ್ತಾರ ವಿನ. ಅದಕ್ಕೆ ಮಹಾತ್ಮರು ಹೇಳಿದ್ರು,
ಹೆಣಕ್ಕಾಗಿ ಅಳುವವರು ಯಾರಿಲ್ಲ, ಗುಣ ಹಣಕ್ಕಾಗಿ ಅಳ್ತಾರೆ ವಿನ ಹೆಣಕ್ಕಾಗಿ ಯಾರು ಅಳೆಯಂಗಿಲ್ಲ ಅಂತ. ಹೆಣಕ್ಕಾಗಿ ಅಳೋರು ಭಾಳ ಕಡಿಮೆ ಯಾರ, ಬರೇ ಹಣಕ್ಕಾಗಿ ಅಳುವವರ ಕಂಡೆ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅಂದ್ರು. ಅದೇ ರೀತಿಯಲ್ಲಿ ಇಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಸಜಾತಿ ವಸ್ತುಗಳು ಕೂಡ್ತಾವ, ವಿಜಾತಿ ವಸ್ತುಗಳು ಕೂಡಂಗಿಲ್ಲ ಅಂತ. ಹಾಲು ಹಾಲಿನ ಕೂಡ್ತಾವ, ಹಾಲಿನಲ್ಲಿ ಎಣ್ಣೆ ಕೂಡಂಗಿಲ್ಲ. ಯಾಕ? ಎಣ್ಣೆ ಹಾಲು ವಿಜಾತಿ ವಸ್ತು, ಹಾಲಿನಲ್ಲಿರುವಂಥ ಗುಣ ಎಣ್ಣೆಯಲ್ಲಿಲ್ಲ, ಅದಕ್ಕೆ ವಿಜಾತಿ. ಹಾಲಿನಲ್ಲಿ ಕೊಡ್ತಾವ ಸಜಾತಿ. ಯಾಕಂದ್ರೆ ಈ ಹಾಲಿನಲ್ಲಿರುವಂಥ ಗುಣ ಆ ಹಾಲಿನಲ್ಲಿಯೂ ಇದೆ, ಅದಕ್ಕೆ ಕೂಡ್ತಾವ. ಮತ್ತೆ ದೇಹದಲ್ಲಿ ಏನು ಕೂಡ್ತದಂದ್ರೆ ಸಜಾತಿ ವಸ್ತು ಇರೋದೊಂದು, ಕ್ಷೇತ್ರಜ್ಞ ಸಜಾತಿ ವಸ್ತು, ಪ್ರಕೃತಿ ಸಜಾತಿ ವಸ್ತು, ಪುರುಷ ಸಜಾತಿ ವಸ್ತು, ಪ್ರಕೃತಿ ವಿಜಾತಿ ವಸ್ತು. ಈ ದೇಹಗಳು ಯಾಕೆ ಕೂಡಂಗಿಲ್ಲ ಅಂದ್ರೆ, ದೇಹ ಆತ್ಮನಲ್ಲಿ ಕೂಡಂಗಿಲ್ಲ. ಜೀವ ಹಾಲಿದ್ದಂಗಾನ, ದೇಹ ಎಣ್ಣಿದ್ದಂಗ. ಈ ಜೀವನಲ್ಲಿರುವಂಥ ಗುಣಧರ್ಮ ಈ ದೇಹದಲ್ಲಿ ಇಲ್ಲ, ಇದು ವಿಜಾತಿ. ಆದರೆ ಪರಮಾತ್ಮನಲ್ಲಿರುವಂಥ ಗುಣ ಜೀವಾತ್ಮನಲ್ಲ. ಜೀವಾತ್ಮನಲ್ಲಿರುವಂಥ ಗುಣ ಪರಮಾತ್ಮನಲ್ಲ. ಅದಕ್ಕೆ ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಏಕೋದೇವ ಸರ್ವಭೂತೇಶು ಕೂಡ ಪದೇ ಪದೇ ಹೇಳ್ಕಂತ ಬರ್ತೀವಲ್ಲ, ಮನೆಗಳನ್ನು ಕೂಡಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನಾನಾ ಪ್ರಕಾರ ಅವ ಮನೆಗಳು ಎಲ್ಲ ಒಂದೇ ಅಂತ ಮಾಡೋಕ್ಕಾಗ್ತದೇನು? ಆದರೆ ಎಲ್ಲರ ಮನೆಯಲ್ಲಿ ಸಜಾತಿ ಇರ್ತಕ್ಕಂಥ ಬೈಲು ಆದಲ್ಲ, ಆ ಬೈಲು ಎಲ್ಲರ ಮನೆ ಒಂದೇ ಆದಿಲ್ಲ, ಬೇರೆ ಬೇರೆ ಆದಿಲ್ಲ. ಅವರ ಮನೆ ಬೈಲು ನಮ್ಮ ಬೈಲು ಕೂಡ್ತದ. ಅವರ ಮನೆಯ ಬೆಲೆ, ಅವರ ಮನೆಯ ರೂಪ ನಮ್ಮ ಮನೆಯ ರೂಪಕ್ಕೆ ಕೂಡಂಗಿಲ್ಲ. ಯಾಕೆ ಕೂಡಂಗಿಲ್ಲ? ಇವು ವಿಜಾತಿ ಅಂತೀವಿ. ಹಾಗಾಗಿ ವಿಜಾತಿಯ ವಸ್ತುಗಳು ಕೂಡುವುದು ಸಂಭವಿಸಲಾರದು. ವಿಜಾತಿ ವಸ್ತುಗಳು ಎಂದೂ ಕೂಡಂಗಿಲ್ಲ. ಇದನ್ನೇ ತಾದಾತ್ಮ ಸಂಬಂಧವೆಂದು ಅನ್ನುತ್ತಾರೆ. ಯಾಕೆ ಕೂಡಿದಂಗಾಗ್ಯದ? 2-3 ದಿನದಿಂದ ಅದನ್ನೇ ಹೇಳಿವಿ. ಬೆಂಕಿ ಗುಂಡು ಕಾಣ್ತದ, ಬೆಂಕಿಯ ಒಂದು ದಂಡ ಕಾಣ್ತದ. ಕಬ್ಬಿಣ ಒಂದು ಕೋಲಿತ್ತು, ಅದಕ್ಕೆ ಬೆಂಕಿ ಕಾಸಿದ್ರೆ ಆ ಕೋಲು ಕೂಡ ಬೆಂಕಿ ಆಕಾರ ಆಗ್ತದೆ. ಅದು ಬೆಂಕಿ ಏನದು? ಅದು ಕಬ್ಬಿಣ ಅದ. ಈಗ ಅದೆಲ್ಲ ಬೆಂಕಿ ಅದಲ್ಲ. ಬೆಂಕಿಯ ಗುಣವನ್ನ ಕಬ್ಬಿಣ ತಾದಾತ್ಮ ಆಗ್ಯದ. ಹಾಗಾಗಿ ಅಲ್ಲೇನು ಕಾಣ್ತದ? ಕಬ್ಬಿಣ ಬೆಂಕಿ ಕಂಡಂಗೆ ಆಗ್ತದ. ಒಂದು ಕಬ್ಬಿಣದ ಗುಂಡ ಅದ, ಕಾಸಿದಾಗ ಅದು ತುಂಬ ಬೆಂಕಿ ಅದ. ಆ ಗುಂಡಿನಾಗ ಬೆಂಕಿ ಆದೇನು? ಮತ್ತು ಇಲ್ಲೇನು ಆದ. ಆದರೆ ಅಗ್ನಿಯ ತಾಧ್ಯಾತ್ಮ, ಅಗ್ನಿಯ ಧರ್ಮವನ್ನು ಕಬ್ಬಿಣ ತಾನು ತಗೊಂಡು ಅದು ಅಗ್ನಿಯ ಗುಂಡಿನಂತೆ ತೋರುತ್ತದೆ. ಅದಂತೆ ಆತ್ಮ ಜೀವಾತ್ಮ ಏನನ, ಅವನಿಗೆ ಚೇತನನ, ಚೈತನ್ಯ, ಅದರ ದೇಹ ಜಡ ಅದ. ಜಡ ಅಂತ ಯಾವುದಕ್ಕಂತೀವಿ? ಸ್ವಯಂ ಇತರ ಗತ್ಯ ಶೂನ್ಯತ್ವಂ ಜಡತ್ವ. ಈ ಪುಸ್ತಕಕ್ಕೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಇದನ್ನು ಎತ್ತಿ ಇಡಬೇಕಾದ್ರೆ ನಾನು ಆ ಕಡೆ ಇಡಬೇಕು, ಆ ಕಡೆಯಿಂದ ಇಲ್ಲಿ ನಾನು ತರಬೇಕು. ಅಂದರೆ ನನ್ನ ಕೈಗೆ ಚೈತನ್ಯ ಅದ ನೋಡ್ರಿ. ಪುಸ್ತಕ ಜಡತ್ವ ಅದ. ಜಡವನ್ನ ಹಿಡ್ದಾದಂದ್ರೆ ಚೈತನ್ಯವಾದ ಕೈ ಆದಂತ ಅರ್ಥ. ಈ ಕೈಗೆ ಚೈತನ್ಯ ಎಲ್ಲಿಂದ ಬಂತು? ಯಾಕಂದ್ರೆ ಇದು ಜಡ. ಸತ್ತ ಮೇಲೆ ಇದು ನೋಡ್ರಿ, ಈ ಕೈನ ಎತ್ತಿಡಬೇಕಾದ್ರೆ ಇನ್ನೊಬ್ರು ಕೈ ಬೇಕಾಯ್ತು.
ಪ್ರಾಣ ಇರುವಾಗ ಈ ಪುಸ್ತಕನ ಎತ್ತಬೇಕಾದ್ರೆ ಈ ಕೈನೇ ಸಾಕು. ಪ್ರಾಣ ಹೋದ್ಮೇಲೆ ಈ ದೇಹವನ್ನು ಎತ್ತಿ ಇಡಕ್ಕೆ ಮತ್ತೆ ಇನ್ನೊಬ್ಬರು 4 ಮಂದಿ ಬೇಕು. ಇದ್ರ ಚೈತನ್ಯ ಎಲ್ಲಿಗೂ ಹೋಯ್ತವಾಗ? ಪುಸ್ತಕ ಹಿಡಿತಲ್ಲಪ್ಪ, ಈ ಯಾಕೆ ದೇವತೆ ಇನ್ನೊಬ್ಬರನ್ನ ಹಿಡಿಬೇಕು ಅದನ್ನ? ಅದು ಸ್ವಂತ ಶಕ್ತಿ ಇಲ್ಲ. ಕಬ್ಬಿಣದಲ್ಲಿ ಸ್ವಂತ ಅಗ್ನಿ ಹಂಗಿಲ್ಲ. ದೇಹದಲ್ಲಿ, ಜಡವಾದ ದೇಹದಲ್ಲಿ ಚೈತನ್ಯ ರೂಪ ಇಲ್ಲ. ಆದರೆ ಚೇತನ ಯಾಕೆ ಬಂತು ಅಂದರೆ ಅದು ಆತ್ಮನ ಸಂಬಂಧದಿಂದ. ಆತ್ಮನ ಗುಣವನ್ನ ತಾನು ಶಕ್ತಿಯನ್ನು ಪಡ್ಕೊಂಡು ಅಯಸ್ಕಾಂತ ಕಬ್ಬಿಣ ಹಿಡ್ದಂಗ. ಕಬ್ಬಿಣ ಅದು ಹಿಡಿಯುವ ಗುಣನೇ ಇಲ್ಲ. ಅಯಸ್ಕಾಂತವನ್ನು ಹಿಡ್ಕೊಂಡ ಮೇಲೆ ಮುಂದಿನ ಸೂಜಿಯನ್ನು ಹಿಡಿತದ. ಸೂಜಿಗೆ ಹಿಡಿಯುವ ಶಕ್ತಿ ಎಲ್ಲಿಂದ ಬಂತು? ಅಯಸ್ಕಾಂತದಿಂದ ಬಂತು. ಜಡವಾದ ಈ ಕೈಗೆ ಹಿಡಿಯುವಂಥ ತಾಕತ್ತು ಎಲ್ಲಿಂದ ಬಂತು? ಚೈತನ್ಯದಿಂದ ಬಂತು. ಇದು ಸ್ಪಷ್ಟ. ಹಾಗಾಗಿ ಇಲ್ಲಿ ಕ್ಷೇತ್ರಜ್ಞನ ಧರ್ಮಗಳಾದ ಏನಪ್ಪ? ಸತ್ತು ಚಿತ್ತೋ ನಿತ್ಯ ಆನಂದ ಪರಿಪೂರ್ಣ. ಚೇತನಂದ್ರೇನು? ಸದ್ರೂಪನ ಹೌದು, ಚಿದ್ರೂಪನ ಹೌದು, ನಿತ್ಯನ ಹೌದು, ಆನಂದನ ಹೌದು. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ದೇಹ ಪರಿಪೂರ್ಣ ಆದೇನು? ದೇಹ ನನ್ನ ಇಲ್ಲಿ ಕುಂತದ, ಅಲ್ಲಿಲ್ಲ. ಅಲ್ಲಿ ಕುಂತ ದೇಹ ಇಲ್ಲಿಲ್ಲ. ಇದು ಅಳತಿಗೆ ಬಂದದ. ಭಾಳ ಅಂದ್ರೆ ಇಂದು 2 ಗೇಣಿನ ಒಳಗೆ ಕುಂತದ. ಆದರೆ ಚೈತನ್ಯ ಹೇಗಿದೆ ಅಂದರೆ ಬೈಲಿದ್ದಂಗಂತ. ಈ ಬೈಲಾದಲ್ಲ, ಈ ಬೈಲು 2 ಗೇಣಾದೇನು? ದೊಡ್ಡದಾದ. ಈ ಚೇತನದಲ್ಲಿ ಅನಂತ ಜೀವಿಗಳು ಕೂಡಬಹುದು ನೋಡ್ರಿ. ಅನಂತ ಮಂದಿ ಕೂಡಕ್ಕೆ ಅವಕಾಶ ಇಲ್ಲ. ಅದರಂತೆ ಇಲ್ಲಿ ಕಬ್ಬಿಣ ಅನ್ನುವಂಥದ್ದು ಅಥವಾ ನೀರು ಅನ್ನುವುದು ಎಂದು ಸುಡೋಂಗಿಲ್ಲ. ನಿನ್ನೆ ಮೊನ್ನೆ ಹೇಳ್ತಾ ಬಂದೀವಿ. ನೀರು ಎಲ್ಲೇನೋ ಸುಡ್ತಾವಂತ ಕೇಳಿದ್ರೇನು? ಆದ್ರೆ ಸ್ನಾನ ಮಾಡಾಗ ಸುಡ್ತಾವ. ನೀರು ಸುಡ್ತಾವಂತ ಎಲ್ಲಿ ಕೇಳಿಲ್ಲ. ತಣ್ಣಗೆ ಇರ್ತಾವ ಅವು. ಸ್ನಾನ ಮಾಡೋದು ಸುಡುತ್ತಾವ. ತಂಪಾದ ನೀರಿಗೆ ಸುಡುವಂಥ ಶಕ್ತಿ ಯಾರಿಂದ ಬಂತು? ಅಗ್ನಿಯಿಂದ ಬಂತು. ಬೆಂಕಿಯಿಂದ ಬೈಲರಿಗೆ ಹಾಕಲಿ ಅಥವಾ ಕಾಸಲಿ, ಅಗ್ನಿಯಿಂದ ಅದ್ರಾಗ ಬಂದದಿಲ್ಲ. ಅದು ಎಷ್ಟು ಕೆಲಸ ಮಾಡ್ತಂದ್ರೆ, ನೀರು ಯಾವಾಗಲೂ ಉರಿಯುವಂಥ ಬೆಂಕಿಯನ್ನು ಆರಿಸುವಂಥ ಶಕ್ತಿ ನೀರಿಗೆ. ಹೌದಲ್ಲ? ಬೆಂಕಿ ಹತ್ತದಂದ್ರೆ ನೀರು ಹಾಕ್ರಂತೀವಿಲ್ಲ. ಅಂದ್ರೆ ನೀರಿದ್ದಲ್ಲಿ ಬೆಂಕಿ ಇರಬಾರ್ದು ಅನುಭವ ಅದ. ಮತ್ತೆ ಈಗ ನೀರಿನಾಗೆ ಬೆಂಕಿ ಕೂಡ್ಯದ ನೋಡ್ರಿ. ಕೂಡದಲ್ಲಿ ಈಗ ಕೂಡ್ಲಾರ್ದ ಹೆಂಗೆ ಸುಡ್ತದ? ತಾದಾತ್ಮ. ಅದರಂತೆ ಇಲ್ಲಿ ಕೂಡ ಆ ತುಂಡನ್ನ ಹಿಡಿದಾಗ, ತಂಪು ನೀರನ್ನು ಹಿಡಿದಾಗ ಸುಡಂಗಿಲ್ಲ. ಕಬ್ಬಿಣದಲ್ಲಿ ತಾದಾತ್ಮ ಆದಾಗ ನೀರು ಸುಡ್ತಾವ, ಕಬ್ಬಿಣ ಸುಡ್ತಾವ. ಅದರಂತೆ ಇಲ್ಲಿ ಕೂಡ ಅಗ್ನಿಯ ಧರ್ಮ ಸುಡೋದು, ಕಬ್ಬಿಣದ ಧರ್ಮ ಏನದ? ಸುಡುವಿಕೆ ಇಲ್ಲದೆ ಇರುವುದು. ಕಬ್ಬಿಣ ಸುಡೋದಲ್ಲ, ಅದು ಧರ್ಮ ಅಲ್ಲ. ಅದು ಅಗ್ನಿದು ಸುಡುವುದೇ ಧರ್ಮ. ಅದು ಮುಟ್ಟಿ ನೋಡು, ಮುಟ್ಲಾರ್ದ ನೋಡು. ತಿಳಿದು ಮುಟ್ಟಿದನು ಸುಡುತ್ತದ, ತಿಳಿಲಾರ್ದ ಮುಟ್ಟಿದನು ಸುಡುತ್ತದ. ಅದರಂತೆ ಇಲ್ಲಿ ಅನಂತ ರೀತಿಯಿಂದ ಏನಾಯ್ತು ಅಂದ್ರೆ, ನಮಗೆ ಕ್ಷೇತ್ರಜ್ಞರ ನಿಜವಾದ ಸಂಯೋಗ ಇರುವುದಿಲ್ಲ. ವಾಸ್ತವ ಜ್ಞಾನವಿಲ್ಲದೆ ಸಂಸಾರದಿಂದ ವಿಮುಕ್ತಿಯು ದೊರೆಯಲಾರದು. ಸಂಸಾರ ಅಂದ್ರೆ ಏನು? ಈ ಹೆಂಡ್ರು ಮಕ್ಕಳು ಹೊಲ ಮನೆ ಇದ್ದದ್ದು ಸಂಸಾರ ಅಲ್ಲ. ಅದು ಹಿಂದಿನ ಜನ್ಮದ ಪಾಪ ಪುಣ್ಯದ ಸಂಸ್ಕಾರ. ಅದು ಸಂಸಾರ. ನಮ್ಗೇನ ಕೊಟ್ಟನ ದೇವರು ಭಗವಂತ ಅಂದ್ರೆ ಹಿಂದೆ ನಾವು ಮಾಡಿದ ಪುಣ್ಯದಿಂದ ಬಂದದ್ದು. ನಿಜವಾದ ಸಂಸಾರ ಯಾವುದು? ಸಾಯುವುದು, ಹುಟ್ಟುವುದು, ಅದೇ ಸಂಸಾರ.
ಈ ನಿಜವಾಗಿ ವಿಚಾರ ಮಾಡಿದರೆ ಜೀವಾತ್ಮನ ಧರ್ಮ ಏನದ, ಸಾಯೋದಲ್ಲ ಹುಟ್ಟೋದಲ್ಲ. ಅವನು ಹುಟ್ಟೇ ಇಲ್ಲ ಮೇಲೆ ಅವನು ಸಾಯಂಗಿಲ್ಲ ಜೀವಾತ್ಮ. ಆದರೆ ದೇಹ ಹುಟ್ಟ್ಯದ ಸಾಯಲಾದ ಅದು ಇರೋದೇ ಇಲ್ಲ ಅಂತ. ಎಂದಾದರೂ ಒಂದು ದಿನ ಸಾವು ತಪ್ಪದು, ಯಾವತ್ತಾದ್ರೂ ಬರೋದು ಎಂಥದ್ದು. ಆದರೆ ಬರೋದು ಬರ್ತದೆ ಯಾವತ್ತಂದ್ರೆ ಹೇಳ್ರಿ ಅಂದರೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ಸಾವು ಯಾವಾಗ ಬರ್ತದಂತ ಜ್ಞಾನಿಗೆ ಮಾತ್ರ ಗೊತ್ತು, ಶರಣರಿಗೆ ಮಾತ್ರ ಗೊತ್ತು, ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಶರಣರಿಗೆ ಹೆಂಗೆ ಗೊತ್ತ್ರಿ ಅಂತ ವಿಚಾರ ಮಾಡಿದ್ರೆ, ಸಾವು ಅನ್ನೋದು ಹಿಂದಿನ ಜನ್ಮ ಪ್ರಾರಬ್ಧ ಕರ್ಮ ಯಾವಾಗ ಮುಗಿತದ ಆ ಕ್ಷಣದಲ್ಲೇ ಸಾವು ಬರ್ತದಂತ ಅವನೊಬ್ಬನಿಗೆ ಗೊತ್ತು. ಅವ್ನಿಗೆ ಗೊತ್ತಂದ್ರೆ ಮತ್ತೆ ಸಾಯಂಕಾಲಕ್ಕೆ ಏನಪ್ಪ ಇಷ್ಟೆಲ್ಲ ಶಾಸ್ತ್ರ ಹೇಳ್ಯಾರ ಕೇಳ್ಯಾರ, ಸಾಯ್ತೀನಂತ ಹೇಳಿಲ್ಲಲ್ಲ ಅಂತ ಮತ್ತೆ ಅಪರಾಧ ಆಗಬಾರ್ದು, ಆರೋಪ ಆಗಬಾರ್ದು. ಅವ್ರಿಗೆ ಗೊತ್ತಂದ್ರೆ ಹೆಂಗಂದ್ರೆ, ನಾನು ನಾಳೆ ನಾಡು ಸಾಯ್ತನೋ ಅಥವಾ ಎಂದು ಸಾಯ್ತನೋ ಅಂತ ಗೊತ್ತಿಲ್ಲ, ನನ್ನ ಕರ್ಮ ಯಾವಾಗ ಮುಗಿತದ ಆ ಕ್ಷಣದಲ್ಲಿ ಶರೀರ ಹೆಂಗಿತ್ತು ಹಂಗೆ ಬಿದ್ದು ಬಿಟ್ಟಾಕಿ ಹೋಗ್ಬಿಡ್ತಾವ ಅಂದ್ರೆ ಅವ್ರು ತಿಳಿದಾರಂತ ಅರ್ಥ ಆಯ್ತಲ್ಲ, ಅವ್ರಿಗೆ ಗೊತ್ತಾಗಂತ ಅರ್ಥ ಆಯ್ತು. ಅದಕ್ಕಾಗಿ ಸಾವಿಗೆ ಅಂಜಂಗಿಲ್ಲ ಅಂತ ಅವ್ರು. ಯಾಕೆ ಹೆದರಂಗಿಲ್ಲ? ಅದು ಎಂದರೂ ಸಾಯ್ತದೆ, ಮತ್ತೆ ಯಾವ ಬೇಕೋ ಸಾಯ್ತದೇನು, ಅದಕ್ಕೊಂದು ನೇಮ ಅದ. ಜಗತ್ತಿನಲ್ಲಿ ಇವತ್ತು ಮಧ್ಯಾಹ್ನ ಯಾವುದೋ ವಿಚಾರ ಬಂದಿತ್ತು, ಮಾತಾಡ್ತಿದ್ದೀವಿ. ಈ ಸಾವು ಅನ್ನುವಂಥದ್ದು ಹೇಗಿದೆ, ದೇವರು ಹೇಗಾನ, ಆತ್ಮ ಜೀವಾತ್ಮ ಹೇಗಾನಂದ್ರೆ, ಆತ್ಮ ಜೀವಾತ್ಮ ಪರಮಾತ್ಮ ಬ್ರಹ್ಮ ಅಂದ್ರೆ ಒಂದೇ, ಬೇರೆ ಬೇರೆ ಹೆಸರು. ಇವತ್ತು ಜೀವಾತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ, ದೇವರ ಬಗ್ಗೆ, ಬ್ರಹ್ಮನ ಬಗ್ಗೆ ಎಷ್ಟೋ ಜನ, ಕೆಲವು ಆನಂತ ಈಶ್ವರವಾದಿಗಳು ಪರಮಾತ್ಮ ಆನಂಬರಾರ, ನಿರೀಶ್ವರವಾದಿಗಳು ದೇವರು ಇಲ್ಲಂಬರಾರ, ಮತ್ತು ದೇವ್ರಂದ್ರೆ ಇದಕ್ಕೆ ದೇವ್ರು ಅನ್ಬೇಕು ಎಂಬರಾರ, ಇದಕ್ಕೆ ಅನ್ನಬಾರದು ಅಂತಕ್ಕಂಥ ವಾದ ವಿವಾದಗಳು ಬಹಳ ಮಂದಿ ಮತವಾದಿಗಳಾರ. ಇಂಥದ್ದೇ ದೇವರಂತ ಒಪ್ಪಿಲ್ಲ ಅವರು. ಒಪ್ಪಾರೇನವರು? ಅಲ್ಲಿ ನಿರ್ಣಯ ಇಲ್ಲ, ನಿಶ್ಚಯ ಇಲ್ಲ. ವೇದಾಂತಿಗಳಿಗೆ ಬಿಟ್ಟು ಉಳಿದವ್ರಿಗೆ ನಿಶ್ಚಯ ಇಲ್ಲ ದೇವರ ಬಗ್ಗೆ. ಆದರೆ ಇನ್ನೊಂದು ಸೂಚನೆ ಕೊಟ್ಟದ ನಮ್ಗೆ, ಸಾವಿನ ಬಗ್ಗೆ ಯಾರ್ಯಾರ ಸಂಶಯ ಅದೇನು? ಸಾವು ಯಾವ ಮತವಾದನೆ ಇರಲಿ, ದೇವ್ರ ಆನ ಅಥವಾ ಇಲ್ಲಂಬರು ಬಹಳ ಮಂದಿ ಯಾರ, ಅದಿರ್ಲಿ ಒಂದ್ ಕಡೆ. ಅದು ಸಾವು ಇಲ್ಲ ಅಂತ ಹೇಳೋರು ಯಾರನ್ನು ಉಂಟೇನು ಜಗತ್ತಿನಲ್ಲಿ? ಇದು ಸ್ವಾನುಭವ ಆದಿಲ್ಲ ಎಲ್ಲರಿಗೆ ಸಾವಾದಂತ. ಮತ್ತೆ ಇದು ಎದಕ್ಕಾದ ಸಾವು? ಅದಕ್ಕೆ ಅಲ್ಲಿ ಎರಡೇ ಮಹತ್ವ ಅದ, ಇಬ್ಬರಿಗೆ ಮಹತ್ವ ಕೊಟ್ಟದ. 33 ಕೋಟಿ ದೇವತೆಗಳ ಮಧ್ಯದಲ್ಲಿ ಶಿವಪಾರ್ವತಿ ಅಂತ ಅವರಿಗೆ ಹಿರಿಯರು ಅಂತ, ಅವರಿಗೆ ದೊಡ್ಡ ಮಹತ್ವ ಶಿವ ಮತ್ತು ಪಾರ್ವತಿ. ನಂತರ ಎಲ್ಲ ಋಷಿಗಳು ಶರಣರು ಜಯಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವಹರ ಹರ ಮಹಾದೇವ್ ಅಂತ ಅವರು ಅಂದ್ರೆ ನಾವು ಅಂತೀವಿ, ಯಾಕಂದ್ರೆ ನಮ್ಮೆಲ್ಲರಿಗಿಂತ ದೊಡ್ಡವರು ಅವ್ರೆ ಅಂತ. ಅರ್ಥಾತ್ ವಾಚಾರ್ಥದಲ್ಲಿ ಅವರು ದೊಡ್ಡವರು, ಲಕ್ಷಾರ್ಥದಲ್ಲಿ ದೊಡ್ಡವರು ಯಾರು ಅಂದ್ರೆ ಒಂದು ಆತ್ಮ, ಪರಮಾತ್ಮ ಅಥವಾ ಮಾಯೆ. ಪರಮಾತ್ಮ ಮಾಯೆ ಇವರು ಜೋಡಿ ನೋಡ್ರಿ, ಇವ್ರು ದೊಡ್ಡವರು, ಇವರು ಎಲ್ಲರಿಗಿಂತ ದೊಡ್ಡವರು. ಆದರೆ ಈ ಮಾಯೆ ಅವಿದ್ಯೆ ಅನ್ನುವಂಥದ್ದು ಏನದ, ಎಲ್ಲಿ ಅದ ಅವಿದ್ಯೆ? ಪಾರ್ವತಿ ಎಲ್ಲೇ ಕುಂತಾಳ? ಪರಮಾತ್ಮ ತೊಡೆ ಮೇಲೆ ಕುಂತಾಳ, ಪರಮಾತ್ಮ ಜಡೆ ಮೇಲೆ ಗಂಗೆ ಕುಂತಾಳ. ಪರಮಾತ್ಮನ ಬಿಟ್ಟು ಪಾರ್ವತಿ ಗಂಗೆ ಅಂತ ಯಾರನ್ನ ಅಂತಾರೇನು? ಯಾರು ನನಗೆ ಬರಂಗಿಲ್ಲ. ಪರಮಾತ್ಮನ ಸಾಮೀಪ್ಯದಿಂದನೇ ಗಂಗೆ, ಪರಮಾತ್ಮನ ಸಂಬಂಧದಿಂದನೇ ಪಾರ್ವತಿ ಅಂತ ಜಗತ್ತೇ ಜೈಗೋಶಾಗ್ತದೆ. ಅದಕ್ಕೆ ಎಲ್ಲ ಋಷಿಮುನಿಗಳು ಶರಣರು ಕೂಡ ಆಧ್ಯಾತ್ಮವಾದಿಗಳು ಇಲ್ಲಿ ಮಾಯೆ ಮತ್ತು ಆತ್ಮ, ಅದರಲ್ಲಿ ಮಾಯೆ ಯಾವ ಆಧಾರದಲ್ಲಿ ಆದ ಅಂದರೆ
ಆ ಪರಮಾತ್ಮನ ಆಧಾರದಲ್ಲಿ ಅವಿದ್ಯಾದ, ಅವಿದ್ಯಾಧಾರದಲ್ಲಿ ವಿದ್ಯಾಧಾರದಲ್ಲಿ ಅವಿದ್ಯಾದ. ಆದರೆ ವಿದ್ಯೆ ಏನದ? ವಿದ್ಯೆ ಸಾಕ್ಷಿಯಾಗದ. ಅವಿದ್ಯೆ ಅನ್ನುವಂಥದ್ದು ಅಸಾಕ್ಷಿ, ಅಂದರೆ ಅದು ನಷ್ಟ ಆಗ್ತದ, ನಾಶ ಅದ, ಅವಿದ್ಯೆ ನಾಶ ಅದ. ಅದಕ್ಕೆ ಪಾರ್ವತಿಗೆ ಅಭವೇ ಅಂತಂದಿಲ್ಲ ನಿಜಗುಂಡರು. ಅಂದ್ರೆ ಬೇಡವನ ಭವ, ನಿಮ್ಮನ್ನು ಒಲಿದು ಭವ ಭವಂಗಳಲ್ಲಿ ಮಾಡನೆ ಒಲಿದು ಸುಗುಣ ಸಂತೈತಿ ನಿಂತು ಅಂದು. ಪರಮಾತ್ಮ ಮಾತ್ರ ಅಭಾವ ಅಂದ್ರು ನೋಡು ಅವರು. ಪಾರ್ವತಿಗೆ ಅಭಾವನಿಲ್ಲ, ನಾಶ ಆಗ್ತದಂತ. ಇದಂತ ಅನುಭವ ಅದಲ್ಲ, ಶರೀರ ಸಾಯ್ತು ಅಂತ ಅನುಭವ. ಮತ್ತು ಇದಕ್ಕಿಂತ ಪರಮಾತ್ಮ ಏನನ, ಅವನಿಗೆ ಆನ, ಆದರೆ ಅವನು ಹೇಗನ ಸಾವಿಲ್ಲದಂತೆ ಅವನಾನಂತ ನಾವು ಅನುಭವ ಮಾಡಬೇಕು. ಅದಕ್ಕೆ ಅವರು ಮಹಾತ್ಮರು ಕಂಡದ್ದನ್ನು ನಂಬದೆ ಅಥವಾ ಕೊಟ್ಟ ಕುದುರೆಯನ್ನು ಏರದೆ ಅಂತ ಇನ್ನೊಬ್ಬರಂದರ, ಮತ್ತೊಬ್ಬರು ಕಂಡದ್ದನ್ನ ಕಾಣದೆ, ಕಾಣುವುದನ್ನು ಕಾಣದೆ ಕಾಣಲಾರದನ್ನು ನೋಡು ಎಂಬ ಬಯಕೆ ಅಂದರು. ಸಾವು ಕಾಣ್ತದಿಲ್ಲ, ಸಾವೆಲ್ಲರೂ ಕಂಡದ. ಕಾಣಲಾರ್ದು ಇನ್ನೊಂದು ಜೀವಾತ್ಮ ಅದ, ಕಂಡ ನಾನು ಯಾರಿಗಾನ? ಜೀವ ಕಾಣಂಗಿಲ್ಲ. ಅವನು ಕಂಡ್ರೆ ಅವನಿಗೂ ಆಕಾರ ಅದ ಅಂತ ಹೇಳ್ಬೇಕಾಗ್ತದ, ಅವನು ಹುಟ್ಟಿದವನು ಅನ್ಬೇಕಾಗ್ತದ. ಅವನಿಗೆ ಆಕಾರ ಆದ ದೇಹದಂತೆ ಅವನಿಗೆ ವಿಕಾರ ಆದಂದ್ರೆ, ಈಗ ನೋಡಿ ದೇಹಕ್ಕೆ ಕಿವಿಯಾದ, ಕಣ್ಣಾದ, ಮೂಗಾದ, ಬಾಯಾದ, ತೊಡೆಯಾವ, ಕಾಲವ, ಕೈಯಾವ. ದೇಹ ಅಂದಾಗ ಇವಕ್ಕೆಲ್ಲ ಇಂದ್ರಿಯಾದಿಗಳು ಅಂತೀವಿ ನಾವು. ಇವಕ್ಕೆಲ್ಲ ಇಂದ್ರಿಯಾದಿಗಳು. ದೇಹ ನಾಶ ಆಯ್ತು ಅಂದ್ರೆ ಇವೆಲ್ಲ ನಾಶ ಆಗ್ತವಿಲ್ಲ, ನಾಶ ಆದವಲ್ಲ. ದೇಹ ಅಷ್ಟೇ ನಾಶ ಆಗ್ಬೇಕಾಯ್ತು, ಏನನ್ನು ಉಳ್ಕೋಬೇಕಾಯ್ತು? ಒಂದು ಕಿವಿಯನ್ನು ಉಳಿಬೇಕಾಯ್ತು, ಕಣ್ಣನ್ನು ಉಳಿಬೇಕಾಯ್ತು. ಸುಟ್ಟಾಗ ಎಲ್ಲ ಭಸ್ಮ ಗೊತ್ತಾವ, ಮಣ್ಣಾಗಿಟ್ರೆ ಎಲ್ಲವೂ ನಾಶ ಗೊತ್ತಾವ. ಯಾಕೆ ನಾಶ ಆದವು ಅಂದ್ರೆ, ಇವಕ್ಕ ದೇಹಕ್ಕಿದ್ದಂತೆ ಕಿವಿಗೂ ಆಕಾರ ಅದ, ದೇಹಕ್ಕಿದ್ದಂತ ಕಣ್ಣಿಗೆ ಆಕಾರ ಅದ, ಕಾಲಿಗಾದ, ಕೈಗಾದ, ಮನ ಬುದ್ಧಿ ಚಿತ್ತ ಇವೆಲ್ಲ ಆ ತತ್ವದಿಂದ ಹುಟ್ಟಿದವು. ಎಲ್ಲಕ್ಕೂ ಅವೇನಾಗ್ತವ? ಅವಕ್ಕೂ ನಾಶ ಆಗ್ತವ ನೋಡ್ರಿ. ಅದಕ್ಕೆ ಜೀವಾತ್ಮ ಈ ದೇಹದಲ್ಲಿ ಇಂದ್ರಿಯಗಳಿದ್ದಂಗೆ ಅದು ಯಾವುದೋ ಒಂದು ಆಕಾರ ಇತ್ತಂದ್ರೆ, ದೇಹ ನಾಶ ಆದಾಗ ಅವನು ಸತ್ತೋತಿದ್ದ ಜೀವಾತ್ಮ ಸಾವು ಬರ್ತತ್ತು. ಅವನು ನಿರಾಕಾರ ನೋಡ್ರಿ. ನಿರಾಕಾರ ಇದ್ದದಕ್ಕೆ ಆಕಾರದ ದೇಹ ಕಾಣಲಂಗೆ ಆಯ್ತು. ನಿರಾಕಾರ ಇರ್ತಕ್ಕಂಥ ಜೀವಾತ್ಮ ಎಲ್ಲಿ ಹೋದ? ಪರಮಾತ್ಮನಲ್ಲಿ ಐಕ್ಯ ಅದ, ಐಕ್ಯ ಆಗಬೇಕಲ್ಲ. ಹಾಗಾಗಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಂದ್ರೆ, ಸಮಂ ಸರ್ವೇಷು ಭೂತೇಷು ಶಿಷ್ಯಂತಂ ಪರಮೇಶ್ವರಂ ವಿನಶ್ಯ ಸ ವಿನಶ್ಯಂತಂ ಯಹ ಪಶ್ಯಂತೆ ಸ ಪಶ್ಯತಿ ಅಂತ ಈ 27 ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಜುನ, ಸಮಂ ಸರ್ವೇಷು ಭೂತೇಷು ಅಂದ್ರು. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ನಾಶವಾಗುವ ಸ್ವಭಾವವುಳ್ಳ ಸರ್ವಭೂತಗಳು ಅಂದ್ರು. ಈ ಭೂಲೋಕ ಮೊದಲು ಮಾಡಿಕೊಂಡು ತೋರುವಂಥ ಪರಮತಗಳನ್ನ ಹಿಡ್ಕೊಂಡು ಬ್ರಹ್ಮಲೋಕ, ವಿಷ್ಣುಲೋಕ, ವೈಕುಂಠ ಅನ್ನುವಂತೇನವ, ಇವೆಲ್ಲವೂ ಕೂಡ ನಾಶವಾಗುವ ಸ್ವಭಾವವುಳ್ಳವು ಅಂದ್ರು. ಇವು ನಾಶ ಆತ ನೋಡ್ರಿ. ಈ ಲೋಕ ಹೆಂಗ ನಾಶ ಆಗ್ತದ, ಅದರಂಗ ಆ ಲೋಕ ಕೂಡ ನಾಶ ಉಂಟು. ಅದಕ್ಕಾಗಿ ಅಲ್ಲಿ ಬ್ರಹ್ಮನಿಗೂ, ವಿಷ್ಣುವಿನಿಗೂ, ರುದ್ರನಿಗೂ ಏನು ಶರೀರ ಅವ, ಅವ್ರ ಶರೀರ ಕೂಡ ನಾಶ ಆಗ್ತಾವಂತ ಅರ್ಥ ಮಾಡೋಕಿಲ್ಲಿ. ಅವ್ರ ಶರೀರ ನಾಶ ಆಗವೆ. ಹಾಗಾಗಿ
ಯಾಕಾಯ್ತು ಅಂದರೆ ಅವೆಲ್ಲ ನಾಶವಾಗುವ ಸ್ವಭಾವ ಅಂತ. ಬೆಂಕಿ ಹತ್ತಿದಾಗ ಇದು ಸುಡುವ ದೇಹದ ಸ್ವಭಾವ ಇದ್ದಂಗೆ. ಬೆಂಕಿ ಹತ್ತ ಸುಡ್ತಾವಿಲ್ಲಿವು. ಯಾಕ ಕಟ್ಟಿಗೆದೇನು ಬೆಂಕಿ ಹತ್ತಿದ ತಕ್ಷಣ ಬೂದಿ ಆಗದ ಸ್ವಭಾವ. ಅದಕ್ಕೆ ಮೃತ್ಯು ಯಾವಾಗ ತಗಲಿತು ಅಂದರೆ ಯಾರ ದೇಹನೇ ಇರಲಿ ಎಲ್ಲವೂ ಕೂಡ ನಾಶ ಆಗುವೆ ಅದರ ಸ್ವಭಾವ. ಇಲ್ಲಿ ಒಬ್ಬ ಗಣಪತಿ ಅಂತಿಟ್ರು, ಇಲ್ಲಿ ಇನ್ನೊಬ್ಬರ ಬ್ರಹ್ಮ ಅಂತಿಟ್ರು, ಒಬ್ಬ ದೇವೇಂದ್ರ ಅಂತಿಟ್ರು, ಇನ್ನೊಬ್ಬನಿಗೆ ಇನ್ನೊಂದು ಹೆಸರಿಟ್ರು, ಮತ್ತೊಬ್ಬನಿಗೆ ಮತ್ತೊಂದು ಹೆಸರಿಟ್ರು. ಒಬ್ಬನ ದೇಹಕ್ಕೆ ದೇಹ ದೃಷ್ಟಿಯಿಂದ ಬ್ರಹ್ಮಚಾರಿ ಅಂದರು, ಶೂದ್ರ ಅಂದರು, ವೈಶ್ಯ ಅಂದರು, ಗೃಹಸ್ಥನ ಅಂದರು. ಇವು ಆಶ್ರಮಗಳು ವರ್ಣಗಳು ಬೇರೆ ಬೇರೆ. ಯಾವ ಆಶ್ರಮದವನೇ ಇರಲಿ, ಯಾವ ವರ್ಣದವರಿರಲಿ, ಅವರೆಲ್ಲರ ಶರೀರವನ್ನು ಬೆಂಕಿ ಸಮಾನವಾಗಿ ನಾಶ ಮಾಡ್ತದೋ, ಇನ್ನು ಬ್ರಾಹ್ಮಣದಂತೂ ಉಳಿಸ್ತದ. ಬ್ರಾಹ್ಮಣಂದ ಇರಲಿ, ಬ್ರಹ್ಮಚಾರ್ಯದಿರಲಿ, ಶೂದ್ರಂದಿರಲಿ, ವೈಶ್ಯಂದಿರಲಿ, ಗೃಹಸ್ಥಾಶ್ರಮದೊಂದಿರಲಿ, ವಾನಪ್ರಸ್ಥನ ಇರಲಿ, ಸನ್ಯಾಸನ ಇರಲಿ, ಅವನ ಶರೀರ ಕೂಡ ಸರ್ವನಾಶ. ಯಾಕಂದ್ರೆ ಭೂತ ಪಂಚಮಹಾಭೂತದಿಂದ ಹುಟ್ಟಿದ್ವು ಏನೇನು ಅವ ಎಲ್ಲವೂ ಕೂಡ ನಾಶ ಆಗವೆ. ಆ ಕಾರಣದಿಂದ ಈ ಎಂದು ಹೆಚ್ಚು ಕಡಿಮೆ ಇಲ್ಲದಿರುವಂಥ ಎಲ್ಲರ ಶರೀರದಲ್ಲಿ ಹೆಚ್ಚು ಕಡಿಮೆ ಇರಲಾರ್ದಂಥ ಒಂದು ಆತ್ಮ ಅದಲ್ಲ ದೇವರು. ಅದಕ್ಕೆ ನಮಗೆಲ್ಲ ದೇವರು ನೀ ನಮ್ಮ ದೇಹದ ಮರ್ಮವ ತಿಳಿಯಮ್ಮ ಅಂದು ಸುಮ್ಮನೆ ಹೇಳ್ಯಾರ. ನಾವು ದೇಹ ನೀನೇ, ಆದರೆ ದೇಹದ ಮರ್ಮ ತಿಳ್ಕೊ. ಮರ್ಮ ಅಂದ್ರೇನು? ಇದರ ಗುಟ್ಟಾದ, ಇದರ ಗುಂಬಾದ, ಇದರ ಗುಪ್ತಾದ. ಹೆಂಗಂದ್ರೆ ಬೆಂಕಿಯಲ್ಲಿ, ಕಬ್ಬಿಣದಲ್ಲಿ ಬೆಂಕಿ ಇದ್ದಂಗ, ನೀರಿನಲ್ಲಿ ಸುಡೋದಿದ್ದಂಗ ಹೆಂಗಾದ. ಇದನ್ನ ಬೇರ್ಪಡಿಸಬೇಕಾದ್ರೆ ವಿಚಾರ ಮಾಡೇ ತಿಳಿಬೇಕು. ಕಬ್ಬಿಣದ ಹೆಂಗೋಯ್ತ್ರಿ ಬೆಂಕಿ ಅಂತ ಕೇಳಿದ್ರೆ ಶಿಷ್ಯ ಅಂದ್ರೆ ಏನ್ ಹೇಳ್ಬೇಕು? ಗುರು ಅವನು ವಿಚಾರ ಮಾಡಿ ಹೇಳ್ಬೇಕಲ್ಲ. ಅದರಂತೆ ಆತ್ಮ ನಾನಾಗಿದ್ದು ಈ ಪಂಚಮಹಾಭೂತದ ದೇಹ ಆತ್ಮನಲ್ಲಿ, ಜೀವನಲ್ಲಿ ಇದು ಯಾಕೆ ಬಂದು ಸೇರಿತು ಅಂತ ಶಿಷ್ಯನ ಪ್ರಶ್ನೆ ಆದಿಲ್ಲ. ಮಾಡ್ತಾರಿಲ್ಲ ಶಿಷ್ಯರು. ಮತ್ತೆ ಅದು ಹೆಂಗ ಬಂತು ಅಂತ ಹೇಳಬೇಕಿಲ್ಲ ಗುರು. ಹೇಳಿದಾಗ ಆತ ಏನಾಗ್ತಂದ್ರೆ ಮಿಥ್ಯಾ ದೃಷ್ಟಿ ಅಧ್ಯಾಸದಿಂದ ಕಾಣ್ತದ. ಆದರೆ ಇದು ಮಿಥ್ಯಾ ದೃಷ್ಟಿಯಿಂದ ನಾವು ನೋಡಿ ತಿಳಿಬೇಕು. ಸತ್ಯದಲ್ಲಿ ಒಂದು ಬಂಡಲ್ 50 ರೂಪಾಯಿ 100 ನೋಟು ಕೊಟ್ಟರು, 50,000 500 ನೋಟು. ಅದರಲ್ಲಿ ಮೇಲೆ ಒಂದು 4, ಕೆಳಗೊಂದು 4 ಅಸಲಿ ಯಾವ, ಮಧ್ಯದಾಗ ನಕಲಿ ಯಾವ. ಈಗ ಓಸು ಅಸಲಿ ಅಂತ ತಿಳ್ಕೊಂತೀರೇನು? ಇಲ್ಲ, ಅರ್ಧ ಅಸಲಿ ಯಾವ, ಅರ್ಧ ನಕಲಿ ಯಾವ. ಇಲ್ಲ ವಸ್ತು ನಕಲಿ ಅಂತ ತಿಳ್ಕೊಂತೀರೇನು? ಇಲ್ಲ, ಅದು ಅಸಲಿ ನೋಟ್ ಯಾವುದು, ನಕಲಿ ನೋಟ್ ಯಾವುದಂತ ಸರಿಯಾಗಿ ನೋಡಿದವನಿಗೆ ಗೊತ್ತಾಗ್ತದೆ. ನಕಲಿಯನ್ನ ಹರಿದಾಕ್ತಾನ, ಬಿಸಾಕ್ತಾನ, ಅಸಲಿಯನ್ನು ಜೋಬಲ್ಲಿ ಇಟ್ಕಂತ. ಅದರಂತೆ ಈ ನಮ್ಮ ದೇಹದಲ್ಲಿ, ಪ್ರಪಂಚದಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದಂದ್ರೆ ಪರಮಾತ್ಮನನ್ನ, ದೇವರನ್ನ, ಆತ್ಮನನ್ನು ಬಿಟ್ಟು ಉಳಿದು ಎಲ್ಲವೂ ಸುಳ್ಳೇ. ರಾಮ ಯಾವ್ದು ಆಡ್ತಾ? ಸುಳ್ಳೇ ಜಗವ ಏನಂತಿರಲ್ಲ ಯಾವುದು? ಒಂದು ಹಾಡು ಹೆಂಗಾದಂದ್ರೆ ಬರೀ ಸುಳ್ಳೇ ಆದ. ನಮ್ಗೆ ಯಾಕೆ ಸುಳ್ಳಿಗೆ ಸತ್ಯ ಅಂತ ಒಪ್ಕೊಂಡಿವಂದ್ರೆ ಆ ಸುಳ್ಳು ಯಾವುದು ಸತ್ಯ ಯಾವ್ದಂತ ಗೊತ್ತಿಲ್ಲ. ಕೋಟ ನೋಟ್ ಹೆಂಗಿರ್ತದ, ಅಸಲಿ ನೋಟ್ ಹೆಂಗಿರ್ತದಂತ ಗೊತ್ತಾದ್ರೆ ಅದನ್ನ ಬೇರ್ಪಡಿಸಿ ಇದು ನಕಲಿ ಆದ ನೋಡು ಅಂತೇಳಿ ವಾಪಸ್ ಕೊಡಕ್ ಬರ್ತದ, ಅವನಿಗೆ ಹೇಳಕ್ ಬರ್ತದ. ಗೊತ್ತೇ ಇಲ್ಲ ನಮ್ಗೆ. ಅದಂತೆ ಈ ಪ್ರಪಂಚದಲ್ಲಿ ಸತ್ಯ ಯಾವುದಂದ್ರೆ ನಾವೊಬ್ಬರೇ ಸತ್ಯ. ಯಾವಾಗಲೂ ಜನನ ಮರಣ ಇಲ್ಲದಂತ ಆತ್ಮ ಏನದ ಅದೊಂದೇ ಸತ್ಯ.
ಉಳಿದುವೆಲ್ಲ ಮಿಥ್ಯವಾದವೇನವ ಬರ್ತಾವ ಹೋತಾವ. ಸತ್ಯವಾದದ್ದು ಒಂದ್ಸಲ ಬಂತಿಲ್ಲ ಮತ್ತೆ ಸಲ ಹೋಗೋದಿಲ್ಲ. ಅದಕ್ಕೆ ಮೊದಲು ಸತ್ ಅಂದ್ರೇನು? ಯಾವಾಗಲೂ ಇರೋದಕ್ಕೆ ಸತ್ ಅಂತ. ಚಿತ್ ಅಂದ್ರೆ ಯಾವುದು ಅಂದ್ರೆ ಇದ್ದು ತಿಳಿಯೋದು. ದೇಹದಲ್ಲಿ ಸತ್ ಅಂದ್ರೆ ಇನ್ನೊಂದು ವಸ್ತು ಅದ. ದೇಹ ಮಿಥ್ಯ ಅದ, ಅಸತ್ ಅದ. ಯಾವಾಗ ಹೋಗ್ತದ, ಯಾವಾಗ ಹೋಗ್ತೋ ಗೊತ್ತಿಲ್ಲ. ಆದ್ರೆ ಪ್ರಾಣ ಮೂರು ಕಾಲದಲ್ಲಿ ಇರುವುದು ಯಾವುದು? ಅದು ಸತ್ ಅಂದ. ಜಾಗ್ರ ಬರ್ತದ, ಇದು ಜಾಗ್ರ. ಇದು ಹೋದ್ಮೇಲೆ ಸ್ವಪ್ನ ಬರ್ತದ, ಅದು ಸುಳ್ಳಾದ. ಮತ್ತೆ ನಿದ್ದೆ ಬರ್ತದ. ನಿದ್ದೆಗಂತೂ ಎಲ್ಲವೂ ಸುಳ್ಳೆ ಅವ್ರು ನೋಡ್ರಿ. ಅಲ್ಲೇನಿಲ್ಲ. ಗಂಡಿಲ್ಲ, ಹೆಣ್ಣಿಲ್ಲ, ಸಂಪತ್ತಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಮಗ ಇಲ್ಲ, ಮೊಮ್ಮಗ ಇಲ್ಲ, ಹೆಂಡಿಲ್ಲ, ಮಕ್ಕಳಿಲ್ಲ. ಆದ್ರೆ ಆನಂದ ಆದಿಲ್ಲ ಅಲ್ಲಿ. ಎದ್ದಾಗ ಎಲ್ಲೋ ಸೌಲಭ್ಯ ನಮಗೆ. ಹೆಣ್ರಾರ, ಮಕ್ಕಳಾರ, ಮೊಮ್ಮಕ್ಕಳಾರ, ಉದ್ಯೋಗ ಅದ, ಬಂಗಾರ ಅದ, ಬೆಳ್ಳಿ ಅದ, ಅಧಿಕಾರ ಅದ, ಅಂತಸ್ತು ಅದ, ಎಲ್ಲ ಅದ. ಆದ್ರೆ ನಿದ್ದೆಗಿದ್ದ ಆನಂದ ಇಲ್ಲಿ ಆಗಿಲ್ಲಲ್ಲ. ಆಗ್ಬೇಕಾಗಿತ್ತಲ್ಲ. ಏನಿಲ್ದಾಗ ಆಗ್ಯದ ಆನಂದ. ಇದ್ದಾಗಿದ್ರೆ ಆಗೋಲ್ತು. ಯಾಕಾಗಿಲ್ಲ ಅಂದ್ರೆ ಇದ್ದಲ್ಲಿ ಕಾಣುವಂಥ ವಸ್ತು ಏನವ ಅವುಗಳೇ ಆನಂದ ಇಲ್ಲ. ಅದಕ್ಕೆ ನಮಗೆ ಆಗೋಲ್ತು. ಆನಂದವಿಲ್ಲ ಅಲ್ಲ. ಅದೇನು? ಅದಕ್ಕೆ ಮೂರು ಅವಸ್ಥೆ ಬರ್ತಾವ: ಜಾಗ್ರ, ಸ್ವಪ್ನ, ಸುಷುಪ್ತಿ. ಇದರಲ್ಲಿ ಕೂಡ ಇನ್ನೊಂದು ಮೂರು ಅವಸ್ಥೆಯಲ್ಲಿ ಅದ ಪ್ರಾಣ ಜಾಗ್ರದಾಗ ಆದಿಲ್ಲ. ಹೊಲ ಮನೆ ಇರ್ಲಿಕ್ಕಿಲ್ಲ, ಜಾಗ್ರದಾಗ ಆವ. ನಿದ್ದೆಗ ಹೊಲ ಮನೆ ಇಲ್ಲ, ಹೆಂಡ್ರ ಮಕ್ಕಳಿಲ್ಲ, ನಿನ್ ದೇಹ ಇಲ್ಲ, ಆದ ಪ್ರಾಣ ಅದಿಲ್ಲ. ಆ ಕಡೆ ಲಕ್ಷ್ಯ, ಪ್ರಾಣವೇ ಆತ್ಮ ಅಂತ ಆ ಕಡೆ ಲಕ್ಷ್ಯ ಹೋಗೋದ್ರಿಂದ ಮತ್ತೆ ಚಿದ್ರೂಪ ಅಂದ್ರು. ಮತವಾದಿಗಳ ಖಂಡನೆ ಅವಿವು. ನಮಗೆ ನಾವು ಬೇಕಾಗಿಲ್ಲ, ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ನಾವು ಪ್ರಾಣ ಜಡಾದಿಲ್ಲ. ನಾವು ಡಾಕ್ಟ್ರಲ್ಲಿ ಹೋಗ್ತೀವಿ, ಯಾಕ್ರಿ ವಾಯು ಯಾಕೋ ನನಗೆ ಹಿಡ್ಕೊಂಡಂಗೆ ಆಗ್ತದ, ಯಾಕ ತೊಂದರೆ ಆಗ್ಯದ, BP ಹೆಚ್ಚಾಗ್ಯದ, ಕಡಿಮೆ ಆಗ್ಯದ ನೋಡುವಂತಿಲ್ಲ. ಅಂದರೆ ಪ್ರಾಣ ನೀನೇ ತಿಳಿದಿಲ್ಲ. ಉಸಿರಾಟ ನಿಂತದ, ಉಸಿರಾಟ ಸರಿಗಿಲ್ಲ, ಶ್ವಾಸ ಉಚ್ಛ್ವಾಸದಲ್ಲಿ ಸ್ವಲ್ಪ ಏರುಪೇರಾಗ್ಯದ. ತಿಳಿದ ಹೇಳ್ತಿದ್ದು, ತಿಳಿಯದ ಹೇಳ್ತಿದ್ದು. ತಿಳಿದ ಹೇಳ್ತೀನಂದ್ರೆ ತಿಳಿಯೋನು ಬೇರೆ ಅಂತ ಅರ್ಥ ಆಯ್ತು. ಪ್ರಾಣವನ್ನು ತಿಳಿಯುವಂತ ಜ್ಞಾನ ಅದ. ಆ ಜ್ಞಾನಕ್ಕೆ ಏನಂದ್ರು? ನೀನಂದ್ರು. ಜ್ಞಾನಕ್ಕೆ ನಾವು, ದೇಹಕ್ಕೆ ನಾವಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಎಲ್ಲವೂ ಏನಂದ್ರೆ ಸುಳ್ಳು ಅಂತಕ್ಕಂಥ ಮಾತಿಗೆ ಸುಳ್ಳು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು, ಈ ಜಗವು ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು, ಎಲ್ಲ ಸುಳ್ಳು, ಈ ಜಗವ ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಸುಳ್ಳು ಯಾವುದಂತೇಳಲಿ ನಾನು, ಕರೆ ಯಾವುದಂತೇಳಲಿ ನಾನು, ಸುಳ್ಳು ಯಾವುದಂತೇಳಲಿ ನಾನು, ಕರೆ ಯಾವುದಂತೇಳಲಿ ನಾನು. ಸುಳ್ಳು ಕರೆವು ಎರಡರ ನಡುವೆ, ಸುಳ್ಳು ಕರೆವು ಎರಡರ ನಡುವೆ, ಅಲ್ಲ ಯಾವುದಂತೇಳಲಿ ನಾ, ಸುಳ್ಳು ಸುಳ್ಳು, ಈ ಜಗವ ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು. ತಂದೆ ಯಾವುದಂತೇಳಲಿ ನಾನು, ತಾಯಿ ಯಾವುದಂತೇಳಲಿ ನಾನು, ತಂದೆ ಯಾವುದಂತೇಳಲಿ ನಾನು, ತಾಯಿ ಯಾವುದಂತೇಳಲಿ ನಾನು. ತಂದೆ ಯಾವುದಂತೇಳಲಿ ನಾನು, ತಾಯಿ ಯಾವುದಂತೇಳಲಿ ನಾನು, ತಂದೆ ಯಾವುದಂತೇಳಲಿ ನಾನು, ತಾಯಿ ಯಾವುದಂತೇಳಲಿ ನಾನು. ತಂದೆ ತಾಯಿ ಇಬ್ಬರ ನಡುವೆ, ತಂದೆ ತಾಯಿ ಇಬ್ಬರ ನಡುವೆ, ಬಂದುದ್ದು ಯಾವುದಂತೇಳಲಿ ನಾ, ಸುಳ್ಳು ಎಲ್ಲ ಸುಳ್ಳು, ಈ ಜಗವ ಎಲ್ಲ ಸುಳ್ಳು, ಸುಳ್ಳು ಎಲ್ಲ ಸುಳ್ಳು. ಗುರುವು ಯಾವುದಂತೇಳಲಿ ನಾನು, ಶಿಷ್ಯ ಯಾವುದಂತೇಳಲಿ ನಾನು, ಗುರುವು ಯಾವುದಂತೇಳಲಿ ನಾನು,
ಶಿಷ್ಯ ಯಾವದಂತೇಳಲಿ ಆ ಗುರುವು ಯಾವದಂತೇಳಲಿ ನಾನು ಶಿಷ್ಯ ಯಾವದಂತೇಳಲಿ ನಾನು ಗುರುವು ಯಾವದಂತೇಳಲಿ ನಾನು ಶಿಷ್ಯ ಯಾವದಂತೇಳಲಿ ನಾನು ಗುರುವು ಶಿಷ್ಯ ಇಬ್ಬರ ನಡುವೆ ಗುರುವು ಶಿಷ್ಯ ಇಬ್ಬರ ನಡುವೆ ಅರಿವು ಯಾವದಂತೇಳಲಿ ನಾ ಸುಳ್ಳು ಎಲ್ಲ ಸುಳ್ಳು ಈ ಜಗವು ಎಲ್ಲ ಸುಳ್ಳು ಸುಳ್ಳು ಎಲ್ಲ ಸುಳ್ಳು ಸತ್ಯ ಯಾವದಂತೇಳಲಿ ನಾನು ಅಸತ್ಯ ಯಾವದಂತೇಳಲಿ ನಾನು ಸತ್ಯ ಯಾವದಂತೇಳಲಿ ನಾನು ಸತ್ಯ ಯಾವದಂತೇಳಲಿ ನಾನು ಸತ್ಯ ಯಾವದಂತೇಳಲಿ ನಾನು ಅಸತ್ಯ ಯಾವದಂತೇಳಲಿ ನಾನು ಸತ್ಯ ಯಾವದಂತೇಳಲಿ ನಾನು ಅಸತ್ಯ ಯಾವದಂತೇಳಲಿ ನಾನು ಸತ್ತು ಚಿದಾನಂದನ ಗುಪ್ತದೊಳು ಸತ್ತು ಚಿದಾನಂದನ ಗುಪ್ತದೊಳು ಉತ್ತಮ ಯಾವದಂತೇಳಲಿ ನಾ ಸುಳ್ಳು ಎಲ್ಲ ಸುಳ್ಳು ಈ ಜಗವು ಎಲ್ಲ ಸುಳ್ಳು ಸುಳ್ಳು ಎಲ್ಲ ಸುಳ್ಳು ಈ ಜಗವು ಎಲ್ಲ ಸುಳ್ಳು ಸುಳ್ಳು ಎಲ್ಲ ಸುಳ್ಳು ಈ ಜಗವು ಎಲ್ಲ ಸುಳ್ಳು ಸುಳ್ಳು ಎಲ್ಲ ಸುಳ್ಳು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಮಂಗಲವ ಪಾಡುವೇನೋ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ ಆರು ಮೂರು ಮೆರಿದ ಆರೂಢ ಚಕ್ರವರ್ತಿ ಯಾರೇನಂದರು ಸರಿಯೇ ಯಾರೇನಂದರು ಸರಿಯೇ ಹರವಿನಯನ್ನ ಗುರುವೇ ಹರವಿನಯನ್ನ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಸಂಸಾರ ಸರದಿ ಒಳಗೆ ಮುಳಗೆ ನಾನು ಬಂದೆ ಸಂಸಾರ ಶರದಿಯೊಳಗೆ ಮುಳಗೆ ನಾನು ಬಂದೆ ಸಾಕು ಮಾಡು ನೀದನ ಸಾಕು ಮಾಡು ನೀದನ ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಇಳಿಯೋಳು ಅಧಿಕವಾದ ಒಬ್ಬರ ಕ್ಷೇತ್ರ ನೋಡ ಇಳೆಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಕೈವಲ್ಯ ಕಂದ ನಾನು ಕೈವಲ್ಯ ಕಂದ ನಾನು ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ್